ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ನಾಗಾಭರಣ ಅವರ ನಿರ್ದೇಶನದಲ್ಲಿ ವಿಷ್ಣು ಅವರ ನಾಯಕತ್ವದಲ್ಲಿ ನಮ್ಮ ಯಜಮಾನರು ಅಂತ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾಗೆ ನಮ್ಮ ಕರಿಸುಬ್ಬು ಅವರು ಪ್ರೊಡ್ಯೂಸರ್ ಅಲ್ಲದೆ ಪ್ರೊಡ್ಯೂಸರ್ ಆಗ್ತಾರೆ. ಈ ಕತೆ ಏನು ಅಂತ ಅವ್ರ ಬಾಯಿಂದನೇ ತಿಳ್ಕೊಳ್ಳೋಣ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಮ್ಮ ಯಜಮಾನರು ಅಂತ ಒಂದು ಸಿನಿಮಾ ಮಾಡ್ತೀರ. ಆ್ಯಕ್ಚುಲಿ ನೀವು ಪ್ರೊಡ್ಯೂಸರ್ ಆಗಬೇಕಾಗಿರಲಿಲ್ಲ ಅದಕ್ಕೆ, ಬಟ್ ಅಚಾನಕವಾಗಿ ಪ್ರೊಡ್ಯೂಸರ್ ಆಗ್ತೀರಾ. ಅದು ಹೇಗಾಯಿತು ಸರ್? ಒಂದು ಸಿನಿಮಾ ತಾರೆ ಅನ್ನೋ ಒಂದು ಸಿನಿಮಾ ಅಮ್ಮ. ಓಕೆ. ಆ ಪೂಜೆಗೆ ಹೋಗಿರ್ತೀವಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ. ರಾಜಶೇಖರ ಆರಾಧ್ಯ ಅಂತ ನನ್ನ ಫ್ರೆಂಡು, ಆತ ದರ್ಶನ್ದು ಒಂದು ಸಿನಿಮಾ ಮಾಡಿರ್ತಾರೆ, ಶ್ರೀಮುರಳಿ ಸಿನಿಮಾ ಮಾಡಿರ್ತಾರೆ, ಸುದೀಪ್ದು ಸಿನಿಮಾದಲ್ಲಿ ಪಾಲ್ದಾರರಾಗಿರ್ತಾರೆ, ಭಾಳ ಆತ್ಮೀಯರು. ಅಲ್ಲಿ ಅಚಾನಕ್ಕಾಗಿ ಸಿಗ್ತಾರೆ. ಅಲ್ಲಿ ಸಿಕ್ಕಿ ಪೂಜೆ ಇನ್ನೂ ಅವ್ರು ಯಾರೋ ಪೂಜೆಗೆ ಕರೆದಿರ್ತಾರೆ, ನಾವು 7:15 ಹೋಗಿರ್ತೀವಿ, ಯಾರೂ ಬಂದಿರಲ್ಲ. ಸುಮ್ಮನೆ ಬಾ ಸುಬ್ಬಣ್ಣ ಕಾಫಿ ಕುಡಿಯೋಣ ಅಂತ ನಡ್ಕೊಂಡು ಅಲ್ಲಿ ದ್ವಾರಕಾ ಹೋಟ್ಲ್ ಅಂತಿತ್ತು ಆಗಿನ ಪೀರಿಯಡಲ್ಲಿ, ಬುಲ್ ಟೆಂಪಲ್ ರೋಡಲ್ಲಿ ಹೋಗ್ಬೇಕಾದ್ರೆ ಅವರು ನನ್ನಲ್ಲೊಂದು ಕನಸಿದೆ ಸುಬ್ಬಣ್ಣ, ನಾಗಾಭರಣ ಅವ್ರನ್ನ ಡೈರೆಕ್ಟಾಗಿ ಇಟ್ಕೊಂಡು ವಿಷ್ಣುವರ್ಧನ್ನ ಹೀರೋ ಆಗಿ ಮಾಡಿ ಒಂದು ಸಿನಿಮಾ ಮಾಡಬೇಕು. ಒಂದು ಸಿನಿಮಾ ಬಂದಿತ್ತು, ರಾಜ್ಕುಮಾರ್ ಮತ್ತು ಇನ್ನೊಬ್ಬರು ಮಾಡಿದರು, ಒಂದು ಹಿಂದಿನಲ್ಲಿ ಸುಭಾಷ್ ಏನು ಡೈರೆಕ್ಟ್ ಮಾಡಿರ್ಬೋದು ಆ ಸಿನಿಮಾ. ಅದರಲ್ಲಿ ಇಮ್ಲಿ ಅಂದ್ಬಿಟ್ಟು ಒಂದು ಸಾಂಗ್ ಇದೆ, ಒಂದು ಲವ್ ಸಾಂಗು, ಹೊಸ ಹೀರೋಯಿನ್ನು, 2 ಮನೆತನಗಳ ಕತೆ. ಆ ಥರದ ಕಥೆನ ಒಂದು ಅಂದ್ಕೊಂಡು ಈ ಸಲ ಕನ್ನಡದಲ್ಲಿ ಸಿನಿಮಾ ಮಾಡಬೇಕು, ನನಗೆ ಒಂದು ಕನಸು ಅಂತಾರೆ. ಈಗ ಮತ್ತೆ 2ನೇ ಸತಿ ಶನಿವಾರ ಪರಮಾತ್ಮ ಹೇಗೆ ಟ್ರಾವೆಲ್ ಆದ ಅನ್ನೋ ಕಥೆ ಇದು. ಇದಕ್ಕೆ ಲೀಡು ಗಣೇಶನ ದೇವಸ್ಥಾನ, ಗಣೇಶ ಸಾಕ್ಷಿ. ಅಷ್ಟೇ ತಾನೇ ಇರಿ, ಮಾತಾಡ್ತೀನಿ, ಫೋನ್ ಮಾಡಿ ಮಾತಾಡ್ತೀನಿ ಅಂದ್ಬಿಟ್ಟು ನಾಗಾಭರಣ ಅವ್ರಿಗೆ ಫೋನ್ ಮಾಡ್ತೀನಿ. ಇಮಿಡಿಯೇಟ್ ಫೋನ್ ಎತ್ಕೊಂಡು ರಂಗಭೂಮಿ ಗೆಳೆಯರು, ಹಿಂಗೊಂದು ಕನಸಿದೆ, ಡೈರೆಕ್ಟರ್ ರಾಜಶೇಖರ್ ಆರಾಧ್ಯ ಅಂತ, ಅವ್ರು ಈ ಥರ ಸೋ ಸಿನಿಮಾ ಮಾಡಿದ್ದಾರೆ, ನಿಮ್ಮ ಡೈರೆಕ್ಷನಲ್ಲಿ ವಿಷ್ಣುವರ್ಧನ್ ಅವ್ರನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು, ಈ ಥರ ಹಿಂದಿ ಸಿನಿಮಾ ರೆಫರೆನ್ಸ್ ಹೇಳ್ತೀನಿ. ಹೇಳಿದ್ರೆ ಒಳ್ಳೆ ಐಡಿಯಾ, ಒಳ್ಳೆ ಕತೆ. ನಮ್ಮಲ್ಲೇ ಎಚ್ ಎಲ್ ನಾಗೇಗೌಡರು ಬರೆದಿರೋಂಥ ಒಂದು ಕತೆ ಇದೆ, ಏನೋ ದೊಡ್ಡ ಮನೆ ಅಂತನೋ ಏನೋ ಒಂದು ಕತೆ, ಕಾದಂಬರಿ. ಅದು ಬಹಳ ಪ್ರಶಸ್ತಿಗಳೆಲ್ಲ ಬಂದಿದೆ. ಎಚ್ ಎಲ್ ನಾಗೇಗೌಡರು ಜನಪದ ವಿದ್ವಾಂಸರು, ಜನಪದ ಲೋಕದ ಮೊದಲನೇ ಅಧ್ಯಕ್ಷರು. ಸೊ ಅವ್ರು ಬರೆದಿರೋ ಕತೆ ಅಂತ ಆ ಕಾದಂಬರಿ ಹೆಸರು ಹೇಳ್ತಾರೆ. ಅದೇನೋ ಕಾರಣಕ್ಕೆ ಆಮೇಲೆ ಆ ಕಾದಂಬರಿ ಬೇಡ ಅಂತಾರೆ. ಇಮ್ಮಿಡಿಯೇಟು ನಾನು ವಿಷ್ಣು ಹತ್ರ ಮಾತಾಡ್ತೀನಿ ಅಂತಾರೆ. ವಿಷ್ಣುವರ್ಧನ್ ಸರ್ ಹತ್ರ ಮಾತಾಡ್ತಾರೆ. ಇಮ್ಮಿಡಿಯೇಟ್ 10 ನಿಮಿಷದಲ್ಲಿ ಆ ಪೂಜೆಯಲ್ಲಿರೋ ಫೋನ್ ಬರುತ್ತೆ. ಅವತ್ತು ಸಾಯಂಕಾಲನೇ ಮೀಟಿಂಗ್ ಫಿಕ್ಸ್ ಆಗುತ್ತೆ. ಸೊ ವಿಷ್ಣುವರ್ಧನ್ ಸರ್ ಮನೆಗೆ ನಾಗಾಭರಣನೂ ಬರ್ತಾರೆ, ನಾವಿಬ್ಬರು ಹೋಗ್ತೀವಿ. ಎಲ್ಲ ಮಾತುಕತೆ ಆಗಿ ಕಾದಂಬರಿ ಬೇಡ, ಯಾವ್ದಾದ್ರು ಒಂದು ಕತೆ ಮಾಡಿ, ಆಪ್ತ ಮಿತ್ರ, ಅದು ಹಿಟ್ಟಾಗಿರುತ್ತೆ. ಆ ಥರ ಒಂದು ಫ್ಯಾಂಟಸಿ ಕತೆ ಏನಾದ್ರು ಮಾಡೋಣ ಅಂತ ನಾಗಾಭರಣ ಅದು ಕೊಡ್ತಾರೆ. ಅಷ್ಟರಲ್ಲಿ ಇನ್ಯಾವುದೋ ಒಂದು ಇಂಟರ್ನೆಟ್ಟಿಂದ ಎಲ್ಲ ತೆಗೆದು, ಅವರು ಏನೋ ದಾಖಲೆಗಳೆಲ್ಲ ತೆಗೆದು, ಯಾವುದೋ ಒಂದು ಆಕ್ಸಿಡೆಂಟಲ್ಲಿ ಇಬ್ಬರು ಇದ್ದವರು, ಒಬ್ರು ಸತ್ತು ಇನ್ನೊಬ್ರು ಬದುಕಿರ್ತಾರೆ, ಅವ್ರ ಆತ್ಮ ಇವರೊಳಗೆ ಬಂದಿರುತ್ತೆ, ಅವ್ರು ಸಾಯೋವಾಗ ಈ ಥರ ಒಂದು ಕತೆ ಹೇಳ್ತಾರೆ. ಆ ಕತೆ ಹೇಳ್ತಾರೆ, ಎಲ್ಲ ಆಗುತ್ತೆ, ಕ್ಯಾಸ್ಟಿಂಗ್ ಆಗುತ್ತೆ. ಆ ಒಂದು ಕ್ಯಾರೆಕ್ಟರ್ಗೆ ಲಕ್ಷ್ಮೀ ಗೋಪಾಲ್ ಸ್ವಾಮಿ ಸಜೆಸ್ಟ್ ಮಾಡ್ತಾರೆ. ಲಕ್ಷ್ಮೀ ಗೋಪಾಲ್ ಸ್ವಾಮಿ ಹತ್ರ ಮಾತಾಡ್ತೀವಿ, ಕತೆ ಕೇಳ್ಬಿಟ್ಟು ಆಕೆನೂ ಅದ್ಭುತವಾಗಿದೆ, ಕತೆ ಮಾಡ್ತೀನಿ ಅಂತಾರೆ. ಆದರೆ ಆಕೆ ಲಕ್ಷ್ಮೀ ಗೋಪಾಲ್ ಸ್ವಾಮಿ ಸ್ವತಃ ಭರತನಾಟ್ಯ ಡ್ಯಾನ್ಸರು. ಆ ಸಿನಿಮಾದಲ್ಲೂ ಕಥೆನ ಭರತನಾಟ್ಯ ಡ್ಯಾನ್ಸರು ಲಕ್ಷ್ಮೀ ಗೋಪಾಲ್ ಸ್ವಾಮಿ ಆಗಿರಲ್ಲ, ಇನ್ನೊಂದು ಮಲಯಾಳಿ ಹುಡುಗಿ ಮಾಡಿದ್ಲು, ಭಾಳ ಫೇಮಸ್ ಆರ್ಟಿಸ್ಟ್, ಹೆಸರು ಮಾಡ್ತಿದ್ದೇನೆ ಈಗ. ಆಕೆ ಮಾಡಿರ್ತಾಳೆ. ಅದೇನಾಗುತ್ತೆ, ಒಂದು ಗುರುಪ ಅದು ಏನೇನೋ ಕತೆ ಮಾಡ್ತೀವಿ, ಕತೆ ಆಗುತ್ತೆ. ಕಾರಣಾಂತರಗಳಿಂದ ಸ್ವಲ್ಪ ಪೋಸ್ಟ್ ಪ್ರೊಡಕ್ಷನ್ ಲೇಟ್ ಆಗುತ್ತೆ. ಪೂಜೆ ದಿನ ಹೇಳ್ತಾರೆ, ಸುಬ್ಬಣ್ಣ ನೀನು ಹೆಸರು ಹಾಕ್ತೀನಿ, ಕರಿಸುಬ್ಬು ಅರ್ಪಿಸುವ, ಇದಕ್ಕೆಲ್ಲ ಮೂಲ ಕಾರಣ ನೀನೇ ತಾನೆ ಅಂತ ನಿರ್ಮಾಪಕರು ಹೇಳ್ತಾರೆ. ಹಾಕಪ್ಪ ಅಂತಂತೀನಿ. ನಂದೇನು ಕಳೆದೋಗಿದೆ, ಕರಿಸುಬ್ಬು ಅರ್ಪಿಸುವ ಅಂತ ಹಾಕ್ತಾನೆ. ಅರ್ಪಿಸುವ ಅಂದರೆ 2 ಅರ್ಥ ನಮ್ಮ ಸಿನಿಮಾದಲ್ಲಿ. ಕೆಲವರು ಸಿನಿಮಾ ನಿರ್ಮಾಪಕರು ದುಡ್ಡು ಹಾಕಿನೂ ಅರ್ಪಿಸುವ ಅಂತ ಹಾಕ್ಕೊಳ್ತಾರೆ. ಇನ್ನು ಕೆಲವು ನಿರ್ಮಾಪಕರು, ಕೆಲವು ಫೈನಾನ್ಸ್ ಕೊಟ್ಟು ಅರ್ಪಿಸುವ ಅಂತ ಹಾಕ್ಕೊಳ್ತಾರೆ. ನಾನು ಆ ಸಿನಿಮಾಗೆ ನಿರ್ಮಾಪಕನೂ ಅಲ್ಲ, ಫೈನಾನ್ಸರು ಅಲ್ಲ. ಸಿನಿಮಾ ಸ್ಟಾರ್ಟ್ ಆಗುತ್ತೆ. ನಾಗಾಭರಣ ಅಂತ ಒಂದು ಒಳ್ಳೆ ಡೈರೆಕ್ಟರು, 30-35 ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ತೊಗೊಂಡಿರೋಂಥ ನಿರ್ದೇಶಕರು, ಮತ್ತು ವಿಷ್ಣುವರ್ಧನ್ ಅಂತ ಆ್ಯಕ್ಟ್ರು, ನಮ್ಮ ಯಜಮಾನ ಹಿಟ್ಟಾಗಿದೆ ಸಿನಿಮಾ. ಸೊ ಇದು ಮಾತಾಡಿ ಯಜಮಾನ ಹಿಟ್ಟಾಗಿರೋದ್ರಿಂದ ನಮ್ಮ ಯಜಮಾನರು ಅಂತ ಇಡ್ತಾರೆ. ನಮ್ಮ ಯಜಮಾನರು ಆತನ ಹೆಂಡತಿ ಹೇಳೋ ಥರ. ಸೊ ವಿಷ್ಣುವರ್ಧನ್ ಸಾರೂ ಓಕೆ ಮಾಡ್ತಾರೆ. ಕಾಸ್ಟ್ ಆಫ್
ಪ್ರೊಡಕ್ಷನ್ ಏನು ಬಜೆಟ್ ಅಂದ್ಕೊಂಡಿರ್ತೀವೋ ಜಾಸ್ತಿ ಆಗುತ್ತೆ. Okay. ಅದು ಎಲ್ಲ ಸಿನಿಮಾಲೂ ಆದಂಗೆ. ಹೌದು ಹೌದು. ಟಿ ವಿ ರೈಟ್ಸು ಸೇಲ್ ಆಗಿರಲ್ಲ. ನಾವೇನೋ ಸಿನಿಮಾ ಮಾಡೋದು ಅಂದ್ಕೊಳ್ತೀವಿ, ಈ ಟಿ ವಿಯಿಂದ ಇಷ್ಟು ಬಂದ್ಬಿಡುತ್ತೆ, ಈ ಟಿ ವಿಯಿಂದ ಇಷ್ಟು ಬಂದ್ಬಿಡುತ್ತೆ, ಸ್ಯಾಟಲೈಟಿಂಗು ಆಗೋಗುತ್ತೆ ಆಗೋಗುತ್ತೆ ಅಂತ. ಅವಾಗೆಲ್ಲ ಇತ್ತು ಆ ಥರ. ಶೈಲೇಂದ್ರ ಬಾಬು ಅನ್ನೋರ ಹತ್ರ ಫೈನಾನ್ಸ್ ಕೊಡಿಸ್ತೀನಿ ಎಲ್ಲ ಮಾತಾಡಿ. ಎಷ್ಟೋ ಒಂದು 30 ಲಕ್ಷ 50 ಲಕ್ಷ ಏನೋ ಒಂದಷ್ಟು ಒಂದು ಅಮೌಂಟ್ಗೆ. ಓಕೆ. ಆ ಫೈನಾನ್ಸು ಖಾಲಿ ಆಗಿಬಿಡುತ್ತೆ. ಏನು ಈ ನಿರ್ಮಾಪಕನ ಹತ್ರ ದುಡ್ಡೇ ಇರಲ್ಲ, ಸಿನಿಮಾ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ, ಎಲ್ಲೋ ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಹತ್ರ ಒಂದು 5 ಲಕ್ಷ 10 ಲಕ್ಷ ಇಸ್ಕೊಂಬಂದು ಪೂಜೆ ಆಗೋಗಿದೆ. ಹೀರೋಗೆ ಒಂದಷ್ಟು ದುಡ್ಡು ಕೊಟ್ಬಿಟ್ಟಿದ್ದಾನೆ, ಹೀರೋಯಿನ್ಗಳು ಒಂದಷ್ಟು ದುಡ್ಡು ಕೊಟ್ಟಿದ್ದಾನೆ. ಫೈನಾನ್ಸ್ ಕಮಿಟ್ ಆದ್ವಿ, 3ನೇ ದಿನಕ್ಕೆ ಫೈನಾನ್ಸ್ ಕಮಿಟ್ ಆಯಿತು, ಒಂದಷ್ಟು ದುಡ್ಡು ಕೊಟ್ಟಿದ್ದಾರೆ. ಫೈನಾನ್ಸ್ಗೂ ನಾನೇ ಓಡಾಡಿ ಮಾತಾಡಿದ್ದು. ಅಲ್ಲೂ ನಿಮ್ಮ ಮುಖ ನನ್ನ ಮುಖ ನೋಡೇ ಕೊಟ್ಟರು, ಸರಿ ಸುಬ್ಬು ಇನ್ವಾಲ್ವ್ ಆಗಿದ್ದಾನೆ ಅಂತ ಅಂದ್ಬಿಟ್ಟು. ನಾನು ನನ್ನ ಫೈನಾನ್ಸರ್ಗಳ ಹತ್ರ ಒಂದಷ್ಟು ಕೈ ಸಾಲ ತೊಗೊಂಡು ಅವರು ಕೊಡೋವಾಗಲೂ ನೀನು ಯಾವುದಕ್ಕೋ ಈ ಸಿನಿಮಾ ಕೊಡ್ತಾ ಇರಬೇಕು ನೀನು, ಇಲ್ಲ ನನಗೇನೋ ಸ್ಟುಡಿಯೋಗೆ ಬೇಕು ಕೊಡಿ ಅಂತ ಅಂದ್ಬಿಟ್ಟು ಇಸ್ಕೊಂಡು ನಾನು ಒಂದಷ್ಟು ದುಡ್ಡು ಒಂದಷ್ಟು ಒಂದು 50 ಲಕ್ಷ ರೂಪಾಯಿ ದುಡ್ಡು ಕೊಟ್ಬಿಟ್ಟಿದೆ. ಸಣ್ಣ ಪುಟ್ಟ ಇಸ್ಕೊಂಡು ಫೈನಾನ್ಸ್ ಆಗಿಲ್ವಲ್ಲ. ಆಮೇಲೆ ನಾವು ಮೂನಾರ್ ಶೂಟಿಂಗ್ ಹೋಗ್ತೀವಿ, ಅಷ್ಟೊತ್ತಿಗೆ ಫೈನಾನ್ಸ್ ಆಯಿತು. ಅಲ್ಲಿಂದ 30 ಮೂನಾರ್ ಶೂಟಿಂಗಲ್ಲಿ ಆಗೋಯ್ತೀನಿ. ಪೋಸ್ಟ್ ಪ್ರೊಡಕ್ಷನ್ ದುಡ್ಡು ಬೇಕು, ರೀರಾಕಡಿಂಗ್ ಹಂಸಲೇಖ ಅವರು. ಸರಿ ಏನು ಮಾಡೋದು? ಕೊನೆಗೆ ಲಕ್ಷ್ಮೀಪತಿ ಅಂತ ನನ್ನ ಫ್ರೆಂಡು. ಸೊ ಅವ್ರಿಗೆ ದುಡ್ಡು ಕೇಳಿದೆ, ನಾನು ನಿಮ್ಮ ರಿಸ್ಕ್ ಮೇಲೆ ಕೊಡ್ತೀನಿ, ನಂಗೆ ಯಾವುದೋ ಅಗ್ರಿಮೆಂಟ್ ಏನು ಬೇಡ, ನಮಗೆ ನಿಮ್ಮ ನಾಲ್ಗೆ ಕೊಡ್ತೀನಿ, ನಿಮ್ಮ ನಾಲ್ಗೆಗೋಸ್ಕರ ಕೊಡ್ತೀನಿ ದುಡ್ಡು ಅಂತ. ಒಂದಷ್ಟು ದುಡ್ಡು ಕೊಟ್ಟರು ಅವರು. ಎಷ್ಟು ದುಡ್ಡು? 60 ಲಕ್ಷ ರೂಪಾಯಿ ಕೊಟ್ಟರು. ಅಂದರೆ ಅವರು ಬೇರೆಯವ್ರ ಹತ್ರ ಕೊಡಿಸಿದ್ರು. ಅವರು ಕೂಡ ಬೇರೆಯವ್ರ ಹತ್ರ ಅವ್ರ ದುಡ್ಡು ಇರ್ಬೋದು ಸ್ವಲ್ಪ, ಬೇರೆಯವ್ರ ಹತ್ರ ಈಸ್ಕೊಟ್ರು. ಬಿಕಾಸ್ ಆಫ್ ಅಷ್ಟೊತ್ತು ನನ್ನೊಂದು 50 ಲಕ್ಷ ಈ ಸಿನಿಮಾಗೆ ಅಲ್ಲ, ಹಳೇದೊಂದು 20 ಲಕ್ಷ ಇತ್ತು, ಶಂಭು ಅನ್ನೋ ಸಿನಿಮಾಗೆ ಕೊಟ್ಟಿದ್ದೆ, ಅದೇ ಕೊಟ್ಟಿರಲಿಲ್ಲ. ಈ ಸಿನಿಮಾಗೆ ಒಂದು 30 ಲಕ್ಷ ನಾನು ಬೇರೆ ಬೇರೆ ಕಡೆ ತೊಗೊಂಡು ಕೊಟ್ಟೆ. 50 ಲಕ್ಷಕ್ಕೆ ಬಡ್ಡಿ ಬರಬೇಕು, ನಾನು 3 ರೂಪಾಯಿ ಹೊರಗಡೆ ಬಡ್ಡಿ ಕಟ್ಟಬೇಕು, ನಾನು 3 ರೂಪಾಯಿ 1.5 ಲಕ್ಷ ರೂಪಾಯಿ ಬಡ್ಡಿ ಕೊಡಬೇಕು. ಬಡ್ಡಿನೂ ಕೊಡಲಿಲ್ಲ. ಈ 60 ಲಕ್ಷಕ್ಕೆ ಏನು ಮಾಡಿದೆ, ನನ್ನ ಸೇಫ್ಟಿ ಇರಬೇಕಲ್ಲ. 1 ಕೋಟಿ 10 ಲಕ್ಷಕ್ಕೆ ಅಷ್ಟೊತ್ತಿಗೆ ಸಿನಿಮಾ ಎಲ್ಲ ವಿಷ್ಣುವರ್ಧನ್ 1 ಕೋಟಿ ಚಿಲ್ಲರೆ ಎಲ್ಲ ಸೇಲ್ ಆಗ್ತಾ ಇತ್ತು. ಏನು ಮಾಡಿದೆ, ಒಂದು ಏರಿಯಾನ ಬರೆಸ್ಕೊಂಡು, ಏರಿಯಾ ಅಂದರೆ ಏರಿಯಾ ವೈಸ್ ಸೇಲ್ ಆಗುತ್ತಲ್ಲ ಸಿನಿಮಾ, ಜೊತೆಗೆ ಸ್ಯಾಟಲೈಟು ರೈಟ್ಸು. ಸೊ ಲಕ್ಷ್ಮೀಪತಿಯನ್ನು ಇವತ್ತಿಗೂ ಇದೆ ಪೇಪರ್, ಅಗ್ರಿಮೆಂಟ್ ಪೇಪರ್. ಲಕ್ಷ್ಮೀಪತಿ ಅನ್ನೋಗೆ ನನಗೆಲ್ಲ ಅಗ್ರಿಮೆಂಟ್ ಎಲ್ಲ ಬೇಡ ರೀ, ನನಗೆ ನಿಮ್ಮನ್ನು ನಂಬಿಕೆ ಸುಬ್ಬವ್ರಿಗೋಸ್ಕರ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು, ಇಲ್ಲ ನೀವು ಸೈನ್ ಮಾಡಿಸಿ ತೊಗೊಳ್ಳಿ ಸರ್ ಪೇಪರು ಅಂದೆ. ಸೈನ್ ಮಾಡಿಸು, ನೀವೇ ಇಟ್ಕೊಳ್ಳಿ ಪೇಪರು, ನಿಮಗೆ ಕೊಟ್ಟಿರೋದು ನಾನು ಇವರೆಲ್ಲ ಯಾರಿಗೂ ಗೊತ್ತಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಅವ್ರು ಹೊಟ್ಟೋದ್ರು. ನನ್ನ ಫ್ರೆಂಡ್ ಬಂದರು, ಸೈನ್ ಮಾಡಿದ್ರು, ಹೋದರು. ದುಡ್ಡು ರಿಲೀಸ್ ಮಾಡಬೇಕಲ್ಲ, ನಾನು ಸೇಫ್ಟಿಗೆ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಸಿನಿಮಾ ರಿಲೀಸ್ ಆಗಿ ಆ ಪೇಪರ್ ಒಳಗಡೆ ಹಾಕಿದ್ದೀನಿ. ನಂದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಎಲ್ಲ ಇತ್ತು, ಸೈಟ್ಗೆ ಹೋಗ್ಬೇಕಾಯಿತು, ಅಲ್ಲಿ ಇಟ್ಟುಬಿಟ್ಟೆ ಹೋದೆ. ಸಾಯಂಕಾಲ ರಿಟರ್ನ್ಗೆ ಬರೋವಾಗ ತೊಗೊಂಡೋಗಿ ಅದನ್ನು ಲೀಗಲ್ ಪ್ರೊಸೀಡಿಂಗ್ಸ್ ಮಾಡಿಸ್ಬೇಕು. ಈಗ ಉದಯ ಟಿ ವಿ ಹೆಸರನ್ನ ನನ್ನ ಹೆಸರಿಗೆ ಬರ್ಸ್ಕೊಂಡಿದ್ದೀನಿ ಅಂದರೆ, ನಾನು ಪ್ರಸಾದ್ ಲ್ಯಾಬ್ ಇತ್ತು, ಪ್ರಸಾದ್ ಲ್ಯಾಬಲ್ಲಿ ನೆಗೆಟಿವ್ ಅವಾಗ ಶೂಟಿಂಗ್ ಮಾಡ್ತಾ ನೆಗೆಟಿವ್ನಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ನೆಗೆಟಿವ್ ಕನ್ಫರ್ಮೇಷನ್ ಮಾಡಿಸ್ಬೇಕು. ಈ ಥರ ಫೈನಾನ್ಸ್ ಕೊಟ್ಟಿರೋ ಹೆಸರಿಗೆ ನೆಗೆಟಿವ್ ಟ್ರಾನ್ಸ್ಫರ್ ಆಗುತ್ತೆ. ಇದಕ್ಕೆಲ್ಲ ಸೈನ್ ಮಾಡಿ ಕೊಟ್ಟಿದ್ರು ಅವರು. ಸೊ ನಾನು ನಾಳೆ ಬೆಳಗ್ಗೆ ಹೋಗುವಾಗ ಹೊರಡೋಣ ತೊಗೊಂಡು ಅಂದ್ಬಿಟ್ಟು ಆಫೀಸ್ ಡೈರಿಯಲ್ಲಿ ಹಾಕ್ಬಿಟ್ಟು ಆ ಡಾಕ್ಯುಮೆಂಟ್ಸ್ ಇವತ್ತಿಗೂ ಸ್ಟಿಲ್, ಪ್ಲಸ್ ಚೆಕ್ ಕೊಟ್ಟಿರು ಒಂದು 15 ಚೆಕ್ಕು, ಮತ್ತು ಬ್ಲ್ಯಾಂಕ್ ಆಂಡಿಮೆಂಟ್ ಪೇಪರು, ಏನೇನು ಸೇಫ್ಟಿ ಫೈನಾನ್ಸರ್ಸ್ ಏನು ತೊಗೊಳ್ತಾರೋ ಅದನ್ನು ನಾನು ತೊಗೊಂಡಿದ್ದೆ. ಸಾಯಂಕಾಲ ಬರ್ತೀನಿ, ನನ್ನ ಮನೆಯಲ್ಲೇನೋ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗುತ್ತೆ. ಏನೋ ಬ್ಯಾಡ್ ಇನ್ಸಿಡೆಂಟ್ ಆಗ ಅದರಲ್ಲಿ ಮೂಡ್ ಔಟ್ ಆಗಿ ನಾನು ಮನೆಗೆ ಬಂದು ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ. ಸೊ ಒಂದು 17 ದಿನ ಡಿಪ್ರೆಷನ್ಗೆ ಹೊರಟೋಗ್ತೀನಿ ನಾನು. ಸೊ ಈ ಡಿಪ್ರೆಷನ್ಗೆ ಹೋಗಿರ್ಬೇಕಾದ್ರೆ 7ನೇ ದಿನನೋ 8ನೇ ದಿನನೋ ಅಥವಾ 10ನೇ ದಿನನೋ ಲ್ಯಾಬ್ಗೆ ಕನ್ಫರ್ಮೇಷನ್ ಮಾಡಿಸ್ಬಿಟ್ಟಿದ್ದರೆ ನನ್ನ ದುಡ್ಡು ಸೇಫ್ ಆಗ್ತಿತ್ತು. ಹೌದು. ಈ ಪ್ಯಾರಾಮೀಟರ್ನಲ್ಲಿ ಏನು ಮಾಡಿದಾನೆ ಈತ, ಉದಯ ಟಿ ವಿಗೆ, ನಮ್ಮ ಉದಯ ಟಿ ವಿಗೆ ಸೇಲ್ ಮಾಡಿದ್ದಾರೆ ಸಿನಿಮಾನ. ಮಾಡಿ ಅದರಲ್ಲಿ ಒಬ್ಬ ಫೈನಾನ್ಷಿಯರು ಹೆಸರಿತ್ತು, ಅವರು ಎಂಟ್ರಿ ಮಾಡಿಸಿದ್ದಾನೆ. ಅಗ್ರಿಮೆಂಟು ನೀವು ಲ್ಯಾಬಲ್ಲಿ ಫೈನಾನ್ಷಿಯರ್ ಹೆಸರಿಗೆ ಇಲ್ಲ, ಫೈನಾನ್ಷಿಯರ್ಗೆ ಅದು ಇದು ಕೊಟ್ಟಿರಲಿಲ್ಲ. ಲ್ಯಾಬ್ ಕನ್ಫರ್ಮೇಷನ್ ಟಿ ವಿ ರೈಟ್ಸ್ ಓಪನ್ ಇರ್ತಿತ್ತು, 2ನೇ ಫೈನಾನ್ಸ್ ತೊಗೋಬೋದು, ಆ ಥರನೇ ಇದ್ದಿದ್ದು. ನೆಗೆಟಿವ್ ಫೈನಾನ್ಸ್ ಅವ್ರ ಹತ್ರ ಇರುತ್ತೆ, ಟಿ ವಿ ರೈಟ್ಸ್ಗೆ ಅವ್ರ ಹತ್ರ ಸೈನ್ ಹಾಕ್ಸ್ಬೇಕು ಅಷ್ಟೇ. ಸೈನ್ ಹಾಕ್ಸ್ಕೊಂಡು ಸುಬಣ್ಣ ನೀವು ಇಲ್ಲಾಂದರೆ, ಇಲ್ಲಪ್ಪ ನನಗೆ ಏನೋ ಪ್ರಾಬ್ಲಮ್ ಇದೆ ಮನೆಯಲ್ಲಿ, ನಿಮ್ಗೆ ಪರ್ಸನಲಾಗಿ ಹೇಳ್ತೀನಿ, ಸರಿ ನಾನು ಉದಯ ಟಿ ವಿ ಮಾತಾಡ್ಬೋದಾ, ನೀವು ತೊಗೊಳ್ಳಿ ಅಂತಂದೆ. ಮಾತಾಡಿ ಈ ಥರ ಅಮೌಂಟ್ ತಂದು ಕೊಡ್ತಾನೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಲ್ಯಾಬಿಗೆ ಕಳಿಸಿಲ್ಲ ಪೇಪರ್ನ, ಯಾಕೆ ನನ್ನ ಇದ್ರ ಮೇಲೆ ಕಾನೂನು ಪ್ರಕಾರ ನಾನು ಇದು ಮಾಡಿಸಿಲ್ಲ. ಸುಮ್ಮನೆ ಟೇಬಲಲ್ಲಿ ಇಟ್ಟು ಕೂತಿದ್ದೀನಿ. 17 ದಿನ ಡಿಪ್ರೆಷನ್ ಆದೆ. ಸಿನಿಮಾ ಮಾಡಿದ್ದಾನೆ, ಸರಿ ಫ್ರೆಂಡ್ ತಾನೇ ಕೊಡ್ತಾನೆ ಅಂತ ನಾನು ತಿಳ್ಕೊಂಡೆ. ಸಿನಿಮಾ ರಿಲೀಸ್ ಆಯಿತು. ಯಾವ ಒಬ್ಬ ಡಿಸ್ಟ್ರಿಬ್ಯೂಟ್ರು ಅದನ್ನು ತೊಗೊಳಕ್ಕೆ ಬರಲಿಲ್ಲ. ಇವತ್ತಿಗೂ ಆ ಸಿನಿಮಾ ನಾನು ನೋಡಲಿಲ್ಲ, ಇವತ್ತು ನೋಡಿಲ್ಲ. ನಮ್ಮ ಯಜಮಾನರು ಅನ್ನೋ ಸಿನಿಮಾ ಇವತ್ತರೆಗೂ ನೋಡಿಲ್ಲ ನಾನು. ಸಿನಿಮಾ ರಿಲೀಸ್ ಹಿಂದಿನ ದಿನ ದೊಡ್ಡ
ಗಲಾಟೆಗಳಾಯಿತು, ಯಾರೂ ಮಾರ್ಕೆಟಿಂಗ್ ಇಲ್ಲ, ಸಿನಿಮಾ ರಿಲೀಸ್ ಮಾಡೋಕ್ಕಾಗ್ತಾ ಇಲ್ಲ. ಫೈನಾನ್ಸರ್ದು ಬಡ್ಡಿ ಗಿಡ್ಡಿ ಎಲ್ಲ ಸೇರಿ ಒಂದಷ್ಟಾಗಿತ್ತು. ಅವ್ರ ದುಡ್ಡು ಕೊಟ್ಟರೆ ಸಿನಿಮಾ ರಿಲೀಸ್ ಆಗೋದು. ಹೌದು ಹೌದು, ಇಲ್ಲಾಂದ್ರೆ ಅವ್ರು ಹಿಂಗೆ ರಿಲೀಸ್ ಮಾಡಕ್ ಬಿಡಲ್ಲ. ನಿರ್ಮಾಪಕ ಕೆ ಮಂಜು ಅವರು ನಾನು ರಿಲೀಸ್ ಮಾಡ್ತೀನಿ ಅಂತ ಮುಂದೆ ಬಂದರು. ಯಾಕೆಂದರೆ ಅವ್ರದ್ದೊಂದು ಸಿನಿಮಾ ಇತ್ತು, ಬಳ್ಳಾರಿ ನಾಗ ಅನ್ನೋ ಸಿನಿಮಾ. ಹೌದು ಹೌದು. ಅದನ್ನು ರಿಲೀಸ್ ಮಾಡೋಕ್ಕೋದ್ರೆ ಇದನ್ನು ರಿಲೀಸ್ ಮಾಡಬೇಕು ಅಂತ ಬಂದರು. ಇದರ ಮಧ್ಯ ವಿಷ್ಣು ಸರ್ ಅಭಿಮಾನಿಗಳು ತುಂಬ ಜನ ಬಂದು ಸಿನಿಮಾ ರಿಲೀಸ್ ಇಲ್ಲ ಅಂತ ಅಂದ್ಬಿಟ್ಟು, ಪ್ರೊಡ್ಯೂಸರ್ ಸಿಗಲ್ಲ, ನಾನು ಸ್ಟುಡಿಯೋನಲ್ಲಿ ಇರ್ತೀನಿ, ನನ್ನ ಹತ್ರ ಬಂದು ಗಲಾಟೆ ಮಾಡೋರು. ನಮ್ಮ ದಾದಾ ಪಿಕ್ಚರ್ ಯಾಕೆ ರಿಲೀಸ್ ಮಾಡ್ತಾ ಇಲ್ಲ ನೀವು ನಿರ್ಮಾಪಕರು ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ಅಂದ್ಬಿಟ್ಟು ಗಲಾಟೆ ಮಾಡೋರು ಅಭಿಮಾನಿಗಳು. ಹಿಂದೆ ಇಲ್ಲಿ ಕಷ್ಟ ನಮಗೆ ಮಾತ್ರ ಗೊತ್ತು. ಹಿಂದೆ ಕಷ್ಟ ನಮಗೆ ಗೊತ್ತು. ಪೋಸ್ಟ್ ಪ್ರೊಡಕ್ಷನ್ ಆಗ್ತಾ ಇಲ್ಲ, ಅಲ್ಲಿ ಯಾವುದೋ CG ಕೊಟ್ಟಿದ್ವಿ, ಆ ಅಮೌಂಟ್ ಕೊಡ್ತಾ ಇಲ್ಲ ಪ್ರೊಡ್ಯೂಸರು. ರೀರೆಕಾರ್ಡಿಂಗ್ ಇದೆ, ರೀರೆಕಾರ್ಡಿಂಗಿಗೆ ಕೊನೆಗೆ 1 ಲಕ್ಷ ಬ್ಯಾಲೆನ್ಸ್ ಇದ್ದರೆ ಕೀಬೋರ್ಡ್ ಪ್ಲೇಯರು ಮ್ಯೂಸಿಕ್ ಕೊಡಲಿಲ್ಲ. ಕೊನೆಗೆ ಪ್ರೊಡ್ಯೂಸರ್ ತನ್ನ ಕತ್ತಲ್ಲಿದ್ದಂಥ ಚೈನು, ನನ್ನ ಕತ್ತಲ್ಲಿದ್ದಂಥ ಚೈನು ಎಲ್ಲ ತೊಗೊಂಡೋಗಿ ಕೊಟ್ವಿ. ಇದರ ಮಧ್ಯದಲ್ಲಿ ನಾನು ಈ ಫೈನಾನ್ಸ್ ಕಮಿಟ್ ಆಗೋಕ್ಕೆ ಮೊದಲು ಮೂನಾರ್ನಲ್ಲಿ ಶೂಟಿಂಗ್ ಹೋಗ್ಬೇಕಾದ್ರೆ ಎಲ್ಲ ಹೋಟ್ಲು ಕ್ಲಿಯರ್ ಮಾಡಿಬಿಟ್ವಿ. ನಾವು ಇದ್ದು ಹೋಟ್ಲಲ್ಲಿ ಒಂದು 5-6 ಜನ ಆರ್ಟಿಸ್ಟ್ಗಳು ಅವರೆಲ್ಲ ಇದ್ದರು. ನಾವು ಅಲ್ಲಿದ್ದು ಕ್ಲಿಯರ್ ಮಾಡೋಕ್ಕೆ ದುಡ್ಡಿಲ್ಲ. ನನ್ನ ಕತ್ತಲ್ಲಿ ಮೊದಲು 1 18 14 ಮುಖದವರೆಗೂ ರುದ್ರಾಕ್ಷಿ ಇತ್ತು. ಅದರಲ್ಲಿ ಚಿನ್ನನೇ ಹೆಚ್ಚು ಕಮ್ಮಿ 130 ಗ್ರಾಮ್ ಚಿನ್ನ ಇತ್ತು. ನಂದೊಂದು ಬ್ರೇಸ್ಲೆಟ್ ಇತ್ತು, ಇನ್ನೊಂದು ಚೈನ್ ಇತ್ತು. ಆ ಹೋಟ್ಲಲ್ಲಿ ಹೆಚ್ಚು ಕಮ್ಮಿ ಒಂದು 4 ಲಕ್ಷ ರೂಪಾಯಿ ಬಿಲ್ ಆಗಿತ್ತು. ಸೊ ಅವರು ಕೊನೆಗೆ ಪ್ರೊಡ್ಯೂಸರ್ ಕ್ಲಿಯರ್ ಮಾಡಿರ್ತಾನೆ ಈಚೆ ಬಿಡ್ತಾರೆ. ಬರುತ್ತೆ, ಅಮೌಂಟ್ ಬರುತ್ತೆ, ಈಗ ಟ್ರಾನ್ಸ್ಫರ್ ಆಗುತ್ತೆ, ಹಾಗೆ ಹೀಗೆ ಅಂತ ಕಥೆಗಳು ಹೇಳಿ ನಾನು ಮತ್ತು ನನ್ನ ಮಗ ಬಂದಿದ್ದ, ಚಿಕ್ಕ ಹುಡುಗ ಆವಾಗ. ಸೊ ಅವರು ಫ್ಲೈಟಲ್ಲಿ ಬೆಂಗಳೂರು ಬರ್ತಾಯಿದ್ರೆ ಕಳಿಸ್ಬಿಟ್ಟಿದ್ವಿ ಕೊಯಮತ್ತೂರು ಮೂಲಕ. ನಾನು ತಗಲಾಕೊಂಬಿಟ್ವಿ ಅಲ್ಲಿ. ಕೊನೆಗೆ ಏನು ಮಾಡಿದೆ, ಅಲ್ಲಿ ಒಬ್ಬ ರಾಜನ್ ಅಂದ್ಬಿಟ್ಟು ನನಗೆ ಟೂರಿಸ್ಟ್ ಗೈಡ್ ಮೊದಲು ಯಾವಾಗಲೂ ಪರಿಚಯ ಆಗಿದ್ದ. ಈ ಸಿನಿಮಾಗೆ ಕಾರ್ಗಳು, ರೂಮ್ಗಳು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದ ನಮ್ಮ ಬಜೆಟಲ್ಲಿ. ಸೊ ವಿಷ್ಣು ಸರ್ ಹೊರಟೋದ್ರು, ಎಲ್ಲರೂ ಹೊರಟೋದ್ರು, ಡೈರೆಕ್ಟರ್ನು ಕಳಿಸ್ಬಿಟ್ವಿ, ಆರ್ಟಿಸ್ಟ್ ಎಲ್ಲ ಕಳಿಸ್ಬಿಟ್ವಿ. ನಾನು ಪ್ರೊಡ್ಯೂಸರ್ ಇಬ್ಬರು ಉಳ್ಕೊಂಡಿದ್ದೀವಿ. 3 ದಿನ ರೂಮಲ್ಲಿದ್ವಿ, ದುಡ್ಡು ಬರಲಿಲ್ಲ ಪ್ರೊಡ್ಯೂಸರ್ದು. ಅದೆಷ್ಟೋ ದುಡ್ಡು ಕೊಡಬೇಕು ನೆನಪಿಲ್ಲ ನನಗೆ. ಕೊನೆಗೆ ಆ ಹೋಟ್ಲಲ್ಲಿ ನನ್ನ ಕೈಯಲ್ಲಿದ್ದು ಉಂಗುರ, ಪ್ರೊಡ್ಯೂಸರ್ ಚೈನ್ ಕೊಟ್ಟರು, ಅವ್ರದ್ದು ಕತ್ತಲ್ಲಿದ್ದ ಚೈನು, ನನ್ನ ಕೈಯಲ್ಲಿದ್ದು ಉಂಗುರಗಳು ಮತ್ತು ನನ್ನ ರುದ್ರಾಕ್ಷಿ ಸರ, ಇನ್ನೊಂದು ಚೈನು, ಇದಿಷ್ಟು ತೊಗೊಂಡು ಅವನ ಹತ್ರ ಹೋಗಿ, ಅವನು ಹೋಟ್ಲ್ ಅವ್ನು ಇಟ್ಕೊಳ್ಳಲ್ಲ, ನಮಗೆ ದುಡ್ಡು ಕೊಡಿ ಅಂತ. ಅವನೇ ಪ್ರಾಬ್ಲಮ್ ಆಗೋಗಿದೆಯಪ್ಪ, ನಾವು ಅರ್ಜೆಂಟ್ ಬೆಂಗಳೂರಿಗೆ ಹೋಗಿ ಅರೇಂಜ್ ಮಾಡಿ ಕಳಿಸ್ತೀವಿ, ನಾವೇ ಬರ್ತೀವಿ ಅಂತಂದ್ಬಿಟ್ಟು ಅಲ್ಲಿಂದ ಹೋದ್ಬಿಟ್ಟು ಅಲ್ಲಿ ಆ ಕೌಂಟರ್ನ ತೊಗೊಳ್ಳೋದೇ ಇಲ್ಲ ಅಂತ ನಮ್ಮ ಮಲಯಾಳಿ. ನಾವು ಮಲಯಾಳಿ ಬರಲ್ಲ. ಆ ಹುಡುಗ ರಾಜನ್ ಅನ್ನೋನು ಯಾವಾಗಲೋ ಮೈಗ್ರೇಟ್ ಆಗಿರುತ್ತೆ, ತಮಿಳು ಹುಡುಗ. ನನಗೆ ತಮಿಳು ಚೆನ್ನಾಗಿ ಬರುತ್ತೆ. ಸೊ ಕೇರಳದಲ್ಲಿರೋದು ಮೂನಾರು. ಸೊ ಅಲ್ಲಿ ಒಂದು 2 ಸಾಂಗ್ ಮಾಡಿದ್ವಿ, ಒಂದು ಆಕ್ಸಿಡೆಂಟ್ ಸೀನ್ ಮಾಡಿದ್ವಿ, ಇದೆಲ್ಲ ಮುಗಿಸಿದ್ವಿ. ಸಿನಿಮಾ ಚೆನ್ನಾಗೇ ಬಂದಿತ್ತು. ಆ ದುಡ್ಡು ಕೊಡ್ಬೇಕು, ಏನು ಮಾಡೋದು? ಕೊನೆಗೆ ಐಡಿಯಾ ಮಾಡಿ ಇದೆಲ್ಲ ನಾನು ಅವ್ರು ಚೈನ್ ಬಿಟ್ಕೊಟ್ಟು, ಸುಬಣ್ಣ ಇದನ್ನು ಬೆಂಗಳೂರಿಗೆ ಹೋದ ಹೆಂಗಾರು ಅರೇಂಜ್ ಮಾಡ್ತೀನಿ, ಈ ಚೈನ್ ತೊಗೋ. ಅಲ್ಲಿ ಎಷ್ಟೋ ಲಕ್ಷಾಂತರ ರೂಪಾಯಿ ಕೊಡಬೇಕು, ಒಂದು ಚೈನ್ ಕೊಟ್ಟಿಲ್ಲ. ಅವಾಗೇನು ಚಿನ್ನದ ಬೆಲೆ ಕಮ್ಮಿ, ತುಂಬ ಕಮ್ಮಿ. ಇದು ಹೇಳ್ತಾ ಇರೋದು ನಾನು 2009 8 to 9 ಕತೆ, 2008 and 9 ಕತೆ. ಕೊನೆಗೆ ನನ್ನ ಮೈಲ್ ಮೇಲೆ ಇದು ನನ್ನ ಲೈಫಲ್ಲಿ ಫಸ್ಟ್ ಟೈಮು ಒಂದು ಕವರ್ಗೆ ಹಾಕಿ, ಅವನು ನಮಗೆ ಹೆದರಿಕೆ ಇವೆಲ್ಲ ಇಟ್ಕೊಳ್ಳಲ್ಲ, ರುದ್ರಾಕ್ಷಿ ಎಲ್ಲ ನೋಡ್ಬಿಟ್ಟು ಎದ್ರುಕೊಂಬಿಟ್ಟ. ಇಲ್ಲಪ್ಪ ನಾನು ಪೂಜೆ ಮಾಡೋದು, ನೀನು ಇಟ್ಕೋ, ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಅದನ್ನು ಕವರಲ್ಲಿ ಹಾಕ್ಕೊಟ್ಟು, ಒಂದು ಕವರಲ್ಲಿ ಅವ್ನು ಸೀಲ್ ಮಾಡಿ ವ್ಯಾಕ್ಸ್ ತರಿಸಿ, ಅದಕ್ಕೋಸ್ಕರ ಸೀಲ್ ಮಾಡಿ, ಸೀಲ್ ಪಕ್ಕದಲ್ಲಿ ನಮ್ಮ ಸೈನ್ಗಳು, ಆ ಕವರ್ ಹಿಂಗೆ ಮಡಿಸ್ತೀವಲ್ಲ, ಆ ಜಾಯಿಂಟಲ್ಲಿ ಸೈನ್ಗಳು ಮಾಡಿ, ಕೆಳಗಡೆ ಸೈನ್ಗಳು ಮಾಡಿ, ಅವನ ಸೈಲು ಮಾಡಿ ಓಪನ್ ಮಾಡಬಾರ್ದು. ನಾವಂತೂ ಬೆಂಗಳೂರು ಬರ್ತಾಯಿದ್ವಿ, ಯಾರು ಓಪನ್ ಮಾಡಿದ್ರೆ. ಕೊನೆಗೆ ಹೋಗಿ 50,000 ಥರ ಅದೆಷ್ಟೋ ಅವ್ರ ಅಮೌಂಟ್ ಕ್ಲಿಯರ್ ಮಾಡ್ದ ಹೋಟ್ಲಿಗೆ. ಇವತ್ತಿಗೂ ಆತ್ಮೀಯತೆ ಇದೆ ಆ ಹುಡುಗಂದು. ಅದು ಟೂರಿಸ್ಟ್ ಗೈಡ್ ಅವನು. ಸೊ ಅವನಿಗೆ ಹೇಳಿ, ಹೆದರಿಕೆ ಅಂದರೆ ಹೆದರಿಕೆ ನನಗೆ. ಆಮೇಲೆ ಇವನು ದುಡ್ಡು ಹಾಕ್ಬಿಟ್ಟಿದ್ದಾರೆ ಅಷ್ಟು. ಅವ್ನು ಹೋಟ್ಲ್ ಫೋನ್ ಮಾಡ್ತಾನೆ, ಬಂದು ನೀವು ಪರ್ಸನಲಾಗಿ ನೀವೇ ತೊಗೊಂಡೋಗಿ ಅಂತ ಹೇಳಿ. ಆಮೇಲೆ ಅವನು ಇದನ್ನು ಸೀಸ್ ಮಾಡಿದಾಗ ರಾಜನ್ ಅನ್ನೋ ಹುಡುಗ ಇದ್ದ, ನೀನು ಧೈರ್ಯವಾಗಿ ಕೊಟ್ಟು ಕಳ್ಸಪ್ಪ, ಇಲ್ಲ ನಾವು ನಂಬಲ್ಲ, ನೀವಿಬ್ಬರು ಬರಲೇಬೇಕು, ನೀವು ಒಬ್ಬರು ಬಂದರೂ ಕೊಡಲ್ಲ ಅಂತ. ಅವನಿಗೆ ರಿಕ್ವೆಸ್ಟ್ ಮಾಡಿಕೊಂಡು, ಇಲ್ಲಿ ನಮ್ದು ಇಲ್ಲಿ ಶೂಟಿಂಗ್ ನಡೀತಾ ಇದೆಯಪ್ಪ, ಆಗಲ್ಲ, ನೀವು ಕೊಟ್ಟು ಕಳಿಸು ಅಂತ ಹೇಳಿ ರಾಜನ್ಗೆ ಕೊಡಬೇಕಾಗಿತ್ತು ನಾವು. ಅವ್ನಿಗೆ 20-30. ಅವನಿಗೆ ನೀನು ತೊಗೊಂಡು ಬೆಂಗಳೂರಿಗೆ ಬಾ ಅಂತ ಹೇಳಿ, ಅವ್ನು ಬೆಂಗಳೂರಿಗೆ ಬಂದಮೇಲೆ ಅವನಿಗೆ ಬಸ್ ಚಾರ್ಜ್ ಸಮೇತ ನಾನು ಕೈಯಿಂದ 23,000 ಕೊಟ್ಟು ಅದೆಲ್ಲ ಇಟ್ಕೊಂಡು, ಅವತ್ತು ಮನೆಯಲ್ಲಿ ಹೆಚ್ಚು ಕಮ್ಮಿ ಇದು ಆಗೋಷ್ಟೊತ್ತಿಗೆ 1 ವಾರ 10 ದಿನ ಆಯಿತು. 1 ವಾರ 10 ದಿನ ನನ್ನ ಉಂಗುರಗಳು ಮನೇಲಿ ನೋಡಿಲ್ಲ ಯಾರು, ನನ್ನ ಚೈನು ನೋಡಿಲ್ಲ. ನಾನು ಯಾವತ್ತೂ ಈ ಬಟನ್ ಬಿಚ್ಚಿರ್ತೀನಿ ಅಂಥದ್ದು ಮೇಲ್ಗಡೆ ಬಟನ್ ಹಾಕ್ಕೊಂಡೆ ಓಡಾಡಿಕೊಂಡು ಮನೆಯಲ್ಲೂ ಯಾರಿಗೂ ಹೇಳಿಲ್ಲ. ಇವತ್ತೇ ಅದನ್ನು ಓಪನ್ ಅಪ್ ಮಾಡ್ತಾ ಇದ್ದೀನಿ. ಕೊನೆಗೆ ಸಿನಿಮಾ ರಿಲೀಸ್ ಆಯಿತು. ಅವತ್ತು ನನಗೆ ಮನಸ್ಸಿಗೆ ಬೇಜಾರಾಯಿತು, ಹೋಗಲಿಲ್ಲ. ರಾತ್ರಿ ಎಲ್ಲ ಗಲಾಟೆ, ಬೆಳಗಿನ ಜಾವ 6 ಗಂಟೆಗೆ ನಮ್ಮ ಕೊನೆಗೆ ಎಲ್ಲರೂ ಪ್ರಯತ್ನ ಪಟ್ಟು ಅದು ರಿಲೀಸ್ ಆಗುವಾಗ ದೊಡ್ಡ ಹಿಂಸೆ ಆಯಿತು ನಮಗೆ. ಲ್ಯಾಬಲ್ಲಿ ಬೆಳಗ್ಗೆ 5:15 ಪ್ರಿಂಟ್ಗಳು ಕಳಿಸಿ ಲ್ಯಾಬು ಕ್ಲಿಯರ್ ಮಾಡಿ ಅಲ್ಪ ಸ್ವಲ್ಪ ದುಡ್ಡು. ಪ್ರೊಡ್ಯೂಸರ್ ಅವ್ರ ಮನೆಗೆ ಹೋದರು. ಎನ್ ಕುಮಾರ್ ಬಂದಿದ್ದರು, KC ಎನ್ ಕುಮಾರ್, ಲ್ಯಾಬಲ್ಲೆಲ್ಲ ಮಾತಾಡೋದಕ್ಕೆ. ಒಂದು 4-5 ಜನ ಹೋಗಿದ್ದರು
ಸೊ ಅಲ್ಲಿ ಲ್ಯಾಬಲ್ಲಿ ಗಲಾಟೆಗಳಾದರೆ ಇಷ್ಟು ಡಿಸ್ಕೌಂಟ್ ಮಾಡಿ ಇಷ್ಟು ಕೊಡಿ ಇಷ್ಟು ಬ್ಯಾಲೆನ್ಸ್ ಇಟ್ಕೊಳ್ಳಿ ನೆಗೆಟಿವ್ ನಿಮ್ಮ ಹತ್ರ ಇರುತ್ತೆ ಅಂತೆಲ್ಲ ಮಾತಾಡಿ ಎಲ್ಲ ಕೊನೆಗೆ ಮನೆಗೆ ಬಂದಾಗ ಬೆಳಿಗ್ಗೆ 6 ಗಂಟೆ. ಸೊ ಎದ್ದಾಗ 11 ಗಂಟೆ ಮಾರ್ನಿಂಗ್ ಶೋ ಸಿನಿಮಾಗೆ ಹೋಗೋಕೆ ಮೂಡಿಲ್ಲ. ಆಮೇಲೆಲ್ಲ ನೋಡಿದ್ರೆ 22 ಜನ ಮಾರ್ನಿಂಗ್ ಶೋ, ಯಾರು 50 ಜನ 60 ಜನ ಅಭಿಮಾನಿಗಳು ಬಂದು ಗಲಾಟೆ ಮಾಡ್ತಿದ್ದಿಲ್ಲ, ಸಿನಿಮಾ ಮಾಡಬೇಕು ರಿಲೀಸ್ ಆಗಬೇಕು ಅಂತ. ಯಾಕೆ ರಿಲೀಸ್ ಮಾಡ್ತಿಲ್ಲ? ಯಾರು ಕಳಿಸ್ತಿದ್ರೋ ಗೊತ್ತಿಲ್ಲ ಅವ್ರನ್ನ ನಮಗೆ, ನಮ್ಮ ಆಫೀಸ್ ಹತ್ರ. ಆ ಅಭಿಮಾನಿಗಳಲ್ಲಿ ಒಬ್ರೂ ಸಿನಿಮಾ ಹತ್ರಕ್ಕೆ ಬಂದಿರಲಿಲ್ವಂತೆ. 20 ಜನ 20 ಟಿಕೆಟೋ 21 ಟಿಕೆಟೋ ಹೊಡೆದಿತ್ತು. ಡಿಸಾಸ್ಟರು ಸಿನಿಮಾ, ಫ್ಲಾಪ್ ಆಯಿತು. ಕೊಬ್ಬರಿ ಮಂಜು ಕೆ ಮಂಜು ಅವರು ರಿಲೀಸ್ ಮಾಡಿದ್ದು ಸಿನಿಮಾ. ಅವರು ಪ್ರೊಡ್ಯೂಸರ್ಗೆ ಏನು ಅಕೌಂಟ್ ಕೊಡಲಿಲ್ಲ. ಆ ಫೈನಾನ್ಸರ್ದೆಲ್ಲ ಅವ್ರು ಒಪ್ಕೊಂಡಿದ್ರು, ಅದು ಅಲ್ಲಿಗೆ ಸರಿ ಹೋಯ್ತು ಅಂತಂದ್ರು. ಏನಾಯಿತು ಗೊತ್ತಿಲ್ಲ. ಇದಾದಮೇಲೆ ಆ ಪ್ರೊಡ್ಯೂಸರ್ಗೆ ಇಲ್ಲಿ ತೊಡೆ ಸಂದಿನಲ್ಲಿ ಏನೋ ಒಂದು ಗಡ್ಡೆ ಥರ ಆಗಿ ಅದು ಸ್ಪೈನಲ್ ಕಾರ್ಡ್ಗೆ ಹೋಗಿ ಅವ್ರ ಹೆಲ್ತ್ ಅಪ್ಸೆಟ್ ಆಯಿತು. ನಾನು ನಮ್ಮ ವೈಫು 3-4 ಸತಿ ಅವ್ರ ಮನೆಗೆ ಹೋದ್ವಿ, ದುಡ್ಡು ಕೊಡಬೇಕು, ಇದು ಬಡ್ಡಿ ಬೆಳೀತಾ ಇದೆ. 1 ಕೋಟಿ 10 ಲಕ್ಷಕ್ಕೆ ಆಲ್ಮೋಸ್ಟ್ 3 ಕೋಟಿ ಚಿಲ್ಲರೆ ಬಡ್ಡಿ ಆಗಿತ್ತು. ಸೊ ನನಗೆ ವ್ಯವಹಾರ ಚೆನ್ನಾಗಿತ್ತು, ವ್ಯವಹಾರದಲ್ಲಿ ದುಡ್ಡು ಕೊಡ್ತಾಯಿದ್ದೆ, ಬಡ್ಡಿಗಳು ಕಟ್ತಾನೇ ಇದ್ದೆ. ನಾನು ಬಡ್ಡಿಗಳು ಕಟ್ತಾ ಇದ್ದೆ. 3.5 ಕೋಟಿ ಹತ್ತತ್ರ ಮುಗೀತು. ಈ ಸಿನಿಮಾ ಶೂಟಿಂಗ್ ಆಗೋದಕ್ಕೆ 1 ವಾರಕ್ಕೆ ಮೊದಲು ಈ ರಾಜಶೇಖರ್ ಆರಾಧ್ಯ ನನ್ನ ಆಫೀಸಿಗೆ ಬಂದಿದ್ದರು. ನಾನು ಅವರು ಯಾರೋ ಬಂದರು ಅಂತ ಹಿಂಗೆ ಆಫೀಸಲ್ಲಿ ಬಾಗಿಲು ತೆಗೆದ್ರು, ಯಾರೋ ಬಂದರು ಅಂತ ನೋಡ್ಬಿಟ್ಟು ಒಂದ್ಸತಿ ಹಿಂಗೆ ತಲೆ ಬಗ್ಗಿಸೋದು, ಮತ್ತೆ ಏನು ರಾಜಶೇಖರ್ ಅಂತಂದೆ. ಅವ್ರ ಜೊತೆ ಒಬ್ರು ಹಿಡ್ಕೊಂಡು ಬಂದರು. ಒಬ್ರನ್ನ ಬಂದೆ, ಮುಖ ನೋಡಬೇಕಾಗಿತ್ತು. ನಾನು ಬಂದೆ. ಏನು ಹಿಂಗಾಗೋಗ್ಬಿಟ್ಟಿದ್ದಾರೆ ಅಂದರೆ ಕ್ಯಾನ್ಸರ್ ರಿಟರ್ನ್ ಆಗಿಬಿಟ್ಟಿದೆ ಅದು ಅಂತಂದ್ಬಿಟ್ಟು. ಅದು ಆಗಿ 1 ವಾರದಲ್ಲಿ ಈ ಸಿನಿಮಾ ಶೂಟಿಂಗ್ ಇತ್ತು ನಮ್ಮದು. ಸೊ ಅಲ್ಲಿಂದ ಬರ್ತಾ ಇದ್ದೆ, ಶೂಟಿಂಗ್ ಮುಗೀತು, ಪ್ಯಾಕಪ್ ಆಯಿತು, ಮೇಕಪ್ ತೆಗಿತಾ ಇದ್ದೆ. ಇವ್ನು ಫೋನ್ ಮಾಡ್ದ. ಏನಪ್ಪ 3 ಸತಿ ಕಂಟಿನ್ಯೂಸ್ ಫೋನು. ಸರಿ, ಏನು ಫೋನು, ಯಾಕೋ ಮೇಕಪ್ ತೆಗಿತಾ ಇದ್ದೀನಿ ಬಿಡು ಅಂದರೆ, ಸುಬಣ ರಾಜಶೇಖರ್ ತಿರ್ಕೊಂಡ್ಬಿಟ್ರಂತೆ. ಯಾಕೆ ರಾಜಶೇಖರ್ಗೆ ಈತನೂ ದುಡ್ಡು ಕೊಟ್ಟಿದ್ದ, ಒಂದಷ್ಟು ಫೈನಾನ್ಸು ಗಲಾಟೆ ಮಾಡಿ ವಸೂಲು ಮಾಡ್ಕೊಂಡಿದ್ದ ಬಿಫೋರ್ ರಿಲೀಸು. ಎಲ್ಲರೂ ಒಂದು ಫ್ರೆಂಡ್ಸು ದಿನ ಡೈಲಿ ಮೀಟ್ ಮಾಡ್ತಿದ್ವಿ ಒಂದು ರೂಮಲ್ಲಿ, ಊಟ ತಿಂಡಿ ಮಾಡ್ಕೊಂಡು ಮನೆಗೆ ಹೋಗೋದು. ಬ್ಲ್ಯಾಂಕ್ ಆಗಿಬಿಟ್ಟೆ. ಅಷ್ಟೊತ್ತಿಗೆ ರಾಜಶೇಖರ್ ನಂಬರಿಂದಾನೆ ಫೋನ್ ಬಂತು. ಇವತ್ತಿಗೂ ಇದೆ ರಾಜಶೇಖರ್ ನಂಬರ್ ನನ್ನ ಮೊಬೈಲಲ್ಲಿ. ಸುಮಾರು ಜನ ಗೆಳೆಯರು ಸತ್ತು ತೀರ್ಕೊಂಡಿದ್ದಾರೆ, ಯಾರ ನಂಬರು ಡಿಲೀಟ್ ಮಾಡೋಕ್ಕೆ ಹೋಗಿಲ್ಲ. ಹೇಳಿ ಅಂದೆ. ರಾಜಶೇಖರ್ ಅವರು ಎಕ್ಸ್ಪೈರ್ ಆಗಿಬಿಟ್ರು. ಯಾವಾಗ ಕ್ರಿಮಿನೇಷನ್ನು ಅಂದೆ. ಸಾಯಂಕಾಲ 6 ಗಂಟೆ ಆಗ್ತಾಯಿದೆ ಪ್ಯಾಕಪ್ ಆಗಿ. ಇಲ್ಲ ಇನ್ನೊಂದು 7-7:15 ಇಲ್ಲಿಂದ ತೊಗೊಂಡು ಹೊರಟು ಬಿಡ್ತೀವಿ ನಾವು, ತುಮಕೂರಲ್ಲಿ ಅವ್ರ ಹಳ್ಳಿನಲ್ಲಿದು ಅಂತ. ಎಲ್ಲಿ ಅಂದರೆ ಅವಾಗ ಕಾರ್ಪೊರೇಷನ್ನಿಂದ ಸುಬ್ಬಯ್ಯ ಸರ್ಕಲ್ಗೆ ಹೋಗೋ ದಾರಿನಲ್ಲಿ HGSO HSG ಅಂತಲೂ ಒಂದು ಕ್ಯಾನ್ಸರ್ ಹಾಸ್ಪಿಟ್ಲ್ ಇದೆ. ಅಲ್ಲಿ ಬಾಡಿ ಇದೆ. ಇನ್ನು 7:30-8 ಗಂಟೆಗೆ ಹೊರಟು ಬಿಡ್ತೀವಿ. ಡೆತ್ ಸರ್ಟಿಫಿಕೇಟ್, ಹಾಸ್ಪಿಟ್ಲ್ ಕ್ಲಿಯರೆನ್ಸು ಇದಕ್ಕೋಸ್ಕರ ಕಾಯ್ತಾ ಇದ್ದೀವಿ, ಸರ್ಟಿಫಿಕೇಟ್ಗೋಸ್ಕರ, ಡೆತ್ ಸರ್ಟಿಫಿಕೇಟ್ಗೆ. ಊರಲ್ಲಿ ಇದು ಮಾಡ್ತೀವಿ, ತುಮಕೂರಿಂದ ಆ ಕಡೆ ಅಂದರು. ಬರ್ತೀನಿ ಅಂತ ಬಂದಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಹೋಗಿ ನೋಡಿದ್ರೆ 1 ವಾರಕ್ಕಿಂದೇ ಮನುಷ್ಯನ ಗುರ್ತಿಡಿಯೋಕ್ಕಾಗಲಿಲ್ಲ. ಅವತ್ತಿನ್ನೂ ಗುರ್ತಿಡಿಯೋಕ್ಕಾಗಲಿಲ್ಲ. ಡೆತ್ ಬೆಡ್ಡಲ್ಲಿ ಇನ್ನೂ ವಾರ್ಡಿಂದ ಡಿಸ್ಚಾರ್ಜ್ ಆಗಿಲ್ಲ. ಡೆತ್ ಬೆಡ್ಡಲ್ಲಿ ಗುರ್ತಿಡಿಯೋಕ್ಕಾಗಿಲ್ಲ. ತೊಳಸ್ಕೊಂಡೆ, ಮನೆಗೆ ಬಂದೆ, ಬೇಜಾರಾಗೋಯ್ತು. ಏನು ಮಾಡೋದು ಗೊತ್ತಿಲ್ಲ. ಹ್ಯೂಜ್ ಅಮೌಂಟು, ಬಡ್ಡಿ ಕಟ್ಟಿರೋದು ಬಿಡಿ. ಅವ್ರು ಲಕ್ಷ್ಮೀಪತಿ ಅವ್ರಿಗೆ ದುಡ್ಡು ಕೊಡಬೇಕು 60 ಲಕ್ಷ. ಸೊ ಅಲ್ಲಿವರೆಗೂ ಬಡ್ಡಿ ಕಟ್ಟಿದ್ದೆ. ಕೊನೆಗೆ ಆಮೇಲೆ ಫೋನ್ ಮಾಡಿದೆ, ನೈಟೆಲ್ಲ ಕೂತ್ಕೊಂಡು ಸ್ನಾನ ಎಲ್ಲ ಮಾಡಿದ್ಮೇಲೆ. ರಾಜಶೇಖರ್ ತೀರ್ಕೊಂಬಿಟ್ರು ರೀ. ನಿಮಿಷ ಸ್ವಾಮಿನ ಕಟ್ ಮಾಡಿ, ಅವ್ರದ್ದು ಬೇರೆ ಬೇರೆ ವ್ಯಾಪಾರ ಇದೆ, ಕಟ್ ಮಾಡಿದ್ರು ಫೋನು. ಮಾಡ್ತೀನಿ ತಾಳಿ ಅಂದ್ಬಿಟ್ಟು. ಮಾರನೇ ದಿನ ಬೆಳಿಗ್ಗೆ ಫೋನ್ ಮಾಡಿದ್ರು, ಏನಾಗಿತ್ತು ಮನುಷ್ಯನಿಗೆ, ಹಾಗೆ ಹಿಂಗಾಗಿತ್ತು. ಕೆಲಸ ಮಾಡಿ ಆದಷ್ಟು ಬೇನೆ ದುಡ್ಡು ಕ್ಲಿಯರ್ ಮಾಡಿ, ನೀನು ಇಂಟ್ರೆಸ್ಟ್ ಬೇಡ ಅಂದರು. ಆಮೇಲೆ ಒಂದು 6 ತಿಂಗಳಿಗೆ ಒಂದು ಪ್ರಾಪರ್ಟಿ ಸೇಲ್ ಮಾಡಿ ಅವ್ರ ಅಮೌಂಟ್ ಕ್ಲಿಯರ್ ಮಾಡಿದೆ. ಇದು ನಮ್ಮ ಯಜಮಾನ್ರು ಸಿನಿಮಾಗೆ. ಆಮೇಲೆ ಅವ್ರ ವೈಫ್ ಇದ್ದರು, ರಾಣಿ ಅಂತ ಅವ್ರ ಹೆಸರು. ಅವರು ಪರಿಚಯ ಇತ್ತು ನನಗೆ. ಸೊ ನಾನು ಮತ್ತು ನನ್ನ ಫ್ರೆಂಡ್ ರಮಾಕಾಂತ್ ಅಂತ ನನ್ನ ಪಾರ್ಟ್ನರ್ಶಿಪ್ಪು. HSR ಲೇಔಟಲ್ಲಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಮನೆ ಚೇಂಜ್ ಮಾಡಿಬಿಟ್ಟಿದ್ರು HSR ಲೇಔಟ್ಗೆ. ಬೇಗೂರಿನಲ್ಲಿ ಮನೆ ಇತ್ತು, ಸ್ವಂತ ಮನೆ. ಅದೇನೋ ಬ್ಯಾಂಕಿಂದೆಲ್ಲ ಇದಾಗಿತ್ತಂತೆ. ಆ ಮನೆ ಪತ್ರ ನಿಮಗೆ ಟ್ರಾನ್ಸ್ಫರ್ ಮಾಡ್ಕೋಸೋಣ, ಬ್ಯಾಂಕಿಗೆ ಒಂದು ಸ್ವಲ್ಪ ಅಮೌಂಟ್ ಕಟ್ಟಬೇಕು ಅಂದ್ರೂ ನೀವು ಇರೋ ಮನೆ ಎಲ್ಲ ತೊಗೊಳ್ಳಲ್ಲ ರೀ, ಬಿಡ್ರಿ. ಸಿನಿಮಾ ರಿಲೀಸ್ ದಿನ ನೈಟು ಕೇಳಿದ್ರು ಅವರು. ಆಮೇಲೆ ನಾನು ನಮ್ಮ ವೈಫ್ ಹೋದಾಗಲೂ ಕೇಳಿದ್ರು, ಅದೇನೋ ಒಂದು ಅಮೌಂಟ್ ಕಟ್ಬಿಟ್ಟು ಬ್ಯಾಂಕಿಗೆ ನೀವು ತೊಗೊಳ್ಳಿ ಅಂತ ಅಂದ್ಬಿಟ್ಟು. ಆ ಮನೆ ತೊಗೊಂಬಿಟ್ಟು ಏನೋ ಮಾಡ್ಕೊಳ್ಳಿ ಸುಬಣ ನೀವು ಅಂತ ಹೇಳಿದರು. ಹೆಂಗೆ ತೊಗೊಳಕ್ಕಾಗುತ್ತೆ ಅಂತ ನಾನು ನಮ್ಮ ವೈಫು ಸುಮ್ಮನೆ ಬಂದಿದ್ವಿ. ಹೀಗಾಗಿ ಆ ಸಿನಿಮಾ ಮೇಲೆ ಒಂದು 3.5 ಕೋಟಿ ನಾನು ನಿರ್ಮಾಪಕನಲ್ಲದೆ ಕರಿಸುಬ್ಬು ಅಂತ ಅರ್ಪಿಸುವ ಅಂತ ಹಾಕಿದ್ದಕ್ಕೆ ಸಿನಿಮಾ ಆಯಿತು. ಅವರು ಆಮೇಲೆ ಅವ್ರ ಮನೆಗೆ ಹೋದೆ. ನಮ್ಮಲ್ಲಿ 100% ಟ್ಯಾಕ್ಸ್ ಫ್ರೀಗೆ ಒಂದು ಲೆಟ್ರೆಲ್ಲ ಕೊಡಬೇಕು. ಅದು ಕೆಲವು ಟೆಕ್ನಿಷಿಯನ್ಸ್ಗಳು ಲೆಟ್ರ್ ಸೈನ್ ಮಾಡಿರಲಿಲ್ಲ. ಸೊ 100% ಫೈಲ್ ಮಾಡಲಿಲ್ಲ. ಆ ಸಿನಿಮಾಗೆ ಸಬ್ಸಿಡಿ ಬರ್ತಿತ್ತು, ಆ ಸಬ್ಸಿಡಿನೂ ತೊಗೊಳಕ್ಕಾಗಲಿಲ್ಲ. ಹಾಗೆ ನಿಂತೋಯ್ತದು ಸಿನಿಮಾ. ಅದು
ಟಿ ವಿ ರೈಟಿಗೆ ಮಾರಿದ್ವಿ, ಅದೇನು ಕೊಟ್ರಾ, ಟಿ ವಿನಲ್ಲಿ ಬಂತಾ ಇಲ್ವಾ ಒಂದೂ ಗೊತ್ತಿಲ್ಲ, ಯಾರು ಕೊಟ್ಟರು ಏನು ನೆಗೆಟಿವ್ ಎಲ್ಲ, ಅದು ಫಾರ್ಮಾಲಿಟೀಸ್ ಇರ್ತಲ್ಲ. ಹೌದು ಹೌದು ಮೋಸ್ಟ್ಲಿ ಅವರೇ ಕೊಟ್ಟಿರ್ತಾರೆ, ಯಾಕೆಂದರೆ ಸಿನಿಮಾ ರಿಲೀಸ್ ಆದಮೇಲೆ ಒಂದು 2 ವರ್ಷ ಆದಮೇಲೆ ತೀರ್ಕೊಂಡಿದ್ದವರು, 2-3 ವರ್ಷ ಆದಮೇಲೆ ತೀರ್ಕೊಂಡಿದ್ದು ಅವರೇ ಕೊಟ್ಟಿರ್ತಾರೆ ಉದಯ ಟಿವಿಗೆ. ಯಾಕಂದರೆ ಟಿ ವಿನಲ್ಲಿ ಬಂದಿದೆ ಅಂತ ಯಾರೋ ಹೇಳಿದ್ರು, ಬಂದಿದೆ ಅಂತ ಹೇಳಿದ್ರು. ನಾನು ಇವತ್ತರೆಗೂ ಆ ಸಿನಿಮಾ ಒಂದು ಕ್ಲೈಮ್ಯಾಕ್ಸಿನಲ್ಲಿ ಡಾಕ್ಟರ್ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ದೀನಿ. ಇವತ್ತರೆಗೂ ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾ ನಾನು ನೋಡೋದೇ ಇಲ್ಲ ಅಂಥದ್ದು, ಆ ಸಿನಿಮಾನ ನೋಡೇ ಇಲ್ಲ. ಅದೊಂದು ದುರಂತ ಸ್ವಪ್ನ, 3.5 ಕೋಟಿ ಸುಮ್ಮನೆ ಹೋಗಿ ತಗಲಾಕ್ಕೊಂಡು ನಾನು ನಿರ್ಮಾಪಕನಲ್ಲದೇ ಇರೋದಕ್ಕೆ ನಿರ್ಮಾಪಕನಾಗಿ. ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಎತ್ಕೊಂಡು ಹೋದ್ವಿ, ಒಂದಿಷ್ಟು ಪೇಪರ್ಸ್ ಇವತ್ತಿಗೂ ಇದೆ, ಸ್ಟಿಲ್ ಅಗ್ರಿಮೆಂಟು, ಒಂದು 10-15 ಚೆಕ್ಕು, ಲೆಟ್ರೇಟ್ಸು, ನಿತಿನ್ ಆರ್ಟ್ಸ್ ಅಂತ ಎಲ್ಲ ಡಾಕ್ಯುಮೆಂಟ್ಸು ಇದೆ. ಎಲ್ಲ ಡಾಕ್ಯುಮೆಂಟ್ಸು ನನ್ನ ತೋಟದ ಮನೆಯಲ್ಲಿ ಆ ಟೇಬಲ್ ತೊಗೊಂಡೋಗ್ಬಿಟ್ಟೆ, ನಾನು ಸ್ಟುಡಿಯೋ ವೈಂಡ್ ಅಪ್ ಮಾಡಿದ್ಮೇಲೆ ತೋಟದ ಮನೆ ಡ್ರಾಯರಲ್ಲಿ ಇವತ್ತಿಗೂ ಇದೆ. ಮೊನ್ನೆನೂ ಏನಕ್ಕೋ ತೊಗೊಂಡ್ರೆ ಅಲ್ಲಿ ಡ್ರಾಯರಲ್ಲೇ ಇತ್ತು, ನನ್ನ ಟೇಬಲ್ದಲ್ಲಿ ತೊಗೊಂಡೋಗಿದ್ದೀನಿ, ಮುಂದೆ ಪೋರ್ಟಿಕಲ್ ಹಾಕಿದ್ದೀನಿ, ಅಲ್ಲಿತ್ತು. ಏನೋ ತೆಗಿಬೇಕು ಅಂದಾಗ ಅಲ್ಲಿತ್ತು. ಆಕೆ ಹತ್ರಕ್ಕೆ ಹೋದ್ವಿ, ಅಮ್ಮ ಇಷ್ಟು ದುಡ್ಡು ಕೊಟ್ಟಿದ್ವಿ, ಎಲ್ಲದಕ್ಕೂ ದಾಖಲೆಗಳಿದೆ ಅಂದರೆ, ಅಯ್ಯೋ ನಮ್ಮ ಯಜಮಾನರು ತುಂಬ ಕೋಟ್ಯಾಂತರ ರೂಪಾಯಿ ಅಲ್ಲಿ ಇಲ್ಲಿ ಫೈನಾನ್ಸ್ ಕೊಟ್ಬಿಟ್ಟಿದ್ರು. ಮಣ್ಣಂಗಟ್ಟಿ ಊರವ್ರ ದುಡ್ಡಲ್ಲೇ ಸಿನಿಮಾ ಮಾಡಿದ್ದು ಇವರು. ಮಣ ಕಾಮಣ ಅಂತ ಕರಿತಾ ಇದ್ವಿ, ಕಾಮೇಶ್ ಅಂತಲೇ ಏನೋ ಅವ್ರ ಹೆಸರು. ಅವರು ಯಾವಾಗಲೂ ಬರೋರು ರೂಮ್ಗೆ, ಅವ್ರು ಪರಿಚಯ ಆಗಿದ್ದರು ನನಗೆ. ಅವ್ರು ನನ್ನ ರಂಗಭೂಮಿ ದಿನಗಳಲ್ಲಿ ಪರಿಚಯ ಆಗಿದ್ರು, ಮತ್ತು ಮಿಸ್ ಆಗಿತ್ತು. ಆಮೇಲೆ ಮತ್ತೆ ಕಾಂಟ್ಯಾಕ್ಟ್ ಅಲ್ಲೇ ಅವರ ಈ ಸಿನಿಮಾ ಪ್ರೊಡಕ್ಷನ್ ಟೈಮ್ನಲ್ಲೇ ಕಾಂಟ್ಯಾಕ್ಟ್ ಸಿಕ್ತು. ಪೂಜೆಗೆ ಬಂದಿದ್ರು, ಎಲ್ಲ ಬಂದಿದ್ರು, ಅವ್ರನ್ನ ಆನರ್ ಮಾಡಿದ್ರು ಇವರು. ಆಮೇಲೆ ಒಂದಿನ ಅವ್ರ ಮನೆಯನ್ನು ಹುಡ್ಕೊಂಡು ಹೋದೆ, ರಾಜಶೇಖರ್ ಎಲ್ಲ ಸಿಗ್ತಾನ ನಿಮಗೆ, ಈ ಲ್ಯಾಂಡ್ ಡೀಲಿಂಗಲ್ಲಿ ಅವರೆಲ್ಲ ಜೊತೆಗಿರ್ತಿದ್ರು, ಸಿಗ್ತಾರ ನಿಮಗೆ ಏನು ಅಂತಾನೆ. ಅವ್ರದ್ದೊಂದು ರೂಮು ಸಿನಿಮಾ ಮಾಡದೆ ಅಲ್ಲಿ ತಿಂಗಳ ಬಾಡಿಗೆಗೆ ಒಂದು ರೂಮ್ ತೊಗೊಂಡ್ಬಿಟ್ಟಿದ್ರು. ಸೊ ಅಲ್ಲಿರೋರು ಇಲ್ಲಿ ಶೀತಲ್ ಹೋಟ್ಲ್ ಅಂತ ಅಂದ್ಬಿಟ್ಟು ಆನಂದರಾವ್ ಸರ್ಕಲಲ್ಲಿ ಎಲ್ಲರೂ ಅಲ್ಲಿ ಸೇರೋರು. ಮಧ್ಯಾಹ್ನ ಎಲ್ಲರೂ ಒಂದು 8-10 ಜನ ಊಟ ಮಾಡ್ತೀವಿ, ಎಲ್ಲದಕ್ಕೂ ಈ ಥರ ಖರ್ಚು ಮಾಡೋರು. ಅವ್ರು ಯಾವುದೋ ಮಠದ ಜಮೀನನ್ನ ಪರ್ಚೇಸ್ ಮಾಡಿದ್ರು, ಒಂದು 30 ಎಕರೆ BLಯಿಂದ ಆ ಕಡೆ. ನನಗೂ ಕರ್ಕೊಂಡೋಗಿ ತೋರಿಸಿದ್ರು, ಒಂದು 5 ಎಕರೆ ಬೇಕಾದ್ರೆ ಬರ್ಕೊಟ್ಬಿಡ್ತೀನಿ ನಿಮಗೆ ಅಂತ ಸೈನ್ ಹಾಕಿದ್ರು. ಅಯ್ಯೋ ಯಾವುದೋ ಮಠದ ಜಮೀನು ನಾನು ತೊಗೊಂಡು ಏನು ಮಾಡೋದಪ್ಪ, ಫಸ್ಟ್ ಕ್ಲಿಯರ್ ಮಾಡು ಬೇರೆಯವ್ರ ದುಡ್ಡು, ಹೊರಗಡೆ ತಂದಿರೋ ದುಡ್ಡು ಅಂತ ಅಂದ್ಬಿಟ್ಟು ಎಲ್ಲ ಹೇಳಿದ್ದೆ ಆತನಿಗೆ. ಆ ಜಮೀನು ಮಾರಿಸ್ಕೊಂಡಿದ್ದಾದ್ರೂ ಒಂದು ದಾಖಲೆ ಇರೋದೇನೋ ಏನೋ. ಆಮೇಲೆ ಯಾರೋ ಕೋಲಾರದ MLA ಅದನ್ನು ಪರ್ಚೇಸ್ ಮಾಡಿದ್ರು, ಡೀಲ್ ಆಯಿತು ಅನ್ನೋದು ಅದು ಹೇಳಿದ್ರು ಅವರು. ನನಗೆಲ್ಲ ಆಯಿತು, ದುಡ್ಡು ಬರುತ್ತೆ ಸುಬಣ್ಣ, ಒಂದು ವಾರ 10 ದಿನ ಮ್ಯಾಕ್ಸಿಮಮ್ ರಿಜಿಸ್ಟ್ರೇಷನ್ ಆಗುತ್ತೆ, ಅಷ್ಟರಲ್ಲಿ ತಿಳ್ಕೊಂಬಿಟ್ರು ಮನುಷ್ಯ. ಇದು ನಮ್ಮ ಯಜಮಾನರು ಸಿನಿಮಾದ ದುರಂತ ಕತೆ. ಎಂಥ ದುರಂತ ಅಂತಂದ್ರೆ ಅದು ನಾನು ಕನಸು ಮನಸ್ಸಲ್ಲೂ ಹೇಳೋಕ್ಕಾಗಲ್ಲ. ಸುಮ್ಮನೆ ಹೋಗಿ ತಗಲಾಕೊಂಬಿಟ್ಟೆ. ಸರ್, ನೀವು ಅವ್ರ ಜೊತೆ ಟೀ ಕುಡಿಯೋಕೆ ಹೋಗ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ. ಇಷ್ಟೆಲ್ಲ ನಡೀಲಿಲ್ಲ ಅಂದಿದ್ರೆ ನಿಮ್ಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಆಗ್ತಿರ್ಲಿಲ್ಲ ಮೇ ಬಿ, ಅಲ್ವಾ? ಹೌದು ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಶೇರ್ ಮಾಡ್ತಿದ್ದೀರಾ, ನಾವು ಅದರಿಂದ ಏನಾದರೂ ಕಲಿತೀವಿ. ಕುತ್ಕೊಂಡು ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಕರಿಸುಬ್ಬು ಅವರು ಪ್ರೊಡಕ್ಷನ್ ಮಾಡಿದಂಥ ನಮ್ಮ ಯಜಮಾನರು ಸಿನಿಮಾ ಕತೆ ಬಗ್ಗೆ ನಾವು ಕೇಳಿದ್ವಿ. ಎಷ್ಟೆಲ್ಲ ಕಷ್ಟ ಇತ್ತು, ಎಷ್ಟೆಲ್ಲ ನೋವನ್ನು ಅನುಭವಿಸಿದ್ರು ಅಂತಲೂ ನಾವು ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ, ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಸಣ್ಣ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. Spotlight.